ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ತವಾ ಪನ್ನೀರ್ ಟಿಕ್ಕಾ ಮಾಡೋ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಪನ್ನೀರನ್ನು ದೊಡ್ಡ ದೊಡ್ಡ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಕೂಡ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಒಂದು ಪನ್ನೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಅಚ್ಚ ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನು, ಅನಂತರ ಕಸೂರಿ ಮೇಥಿ, ಗರಂ ಮಸಾಲ. ಕಸೂರಿ ಮೇಥಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಸ್ವಲ್ಪ ಜೀರಾ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರನ್ನು ನಾನು ಇಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕೆ ನಾನು ಗಟ್ಟಿಯಾದಂಥ ಮೊಸರನ್ನು ಬಳಸ್ತಾ ಇದ್ದೀನಿ. ಕರ್ಡ್ ತುಂಬಾ ತಿಕ್ಕಾಗಿದ್ದರೆ ಚೆನ್ನಾಗಿ ಬರುತ್ತೆ ಪನ್ನೀರ್ ಟಿಕ್ಕಾ. ಅದಕ್ಕೋಸ್ಕರ ನಾನು ಗಟ್ಟಿಯಾದಂಥ ಕರ್ಡನ್ನು ತಗೊಂಡಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕರ್ಡನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ 1 ರಿಂದ 2 ತಾಸು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಲಿಕ್ಕಂತ ಇಡಬೇಕಾಗತ್ತೆ. ಈ ರೀತಿ ಸೆಟ್ ಆಗುತ್ತೆ ಫ್ರಿಜ್ಜಲ್ಲಿಟ್ಟ ನಂತರ. ಈಗ ಇದನ್ನು ನಾವು ತವಾದ ಮೇಲೆ ಹಾಕಿ ಒಂದೊಂದನ್ನೇ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ತವಾ ಚೆನ್ನಾಗಿ ಕಾದಿದೆ. ಈಗ ನಾನು ಒಂದೊಂದೇ ಪನ್ನೀರನ್ನು ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾದಂಥದ್ದು ಮತ್ತು ಹೋಮ್ ಮೇಡ್ ರೆಸಿಪಿ ಕೂಡ ಹೌದು. ಇದು ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.